ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಇವತ್ತು ನಿಮ್ಮ ಮುಂದೆ ಒಂದು ನೀತಿ ಕಥೆಯನ್ನ ಹೇಳ್ಬೇಕು ಅಂತ ಬಂದಿದ್ದೇನೆ. ಅದು ಏನಪ್ಪಾ ಅಂತಂದ್ರೆ, ಒಂದು ಊರಲ್ಲಿ ಒಬ್ಬ ರೈತ ಇದ್ದ. ಆತ ತುಂಬಾ ಬುದ್ಧಿವಂತನು ಕೂಡ, ಶ್ರಮಜೀವಿ ಕೂಡ ಆಗಿದ್ದ. ಹೀಗೆ ಆತನಿಗೆ ಒಬ್ಬ ಮಗ ಕೂಡ ಇದ್ದ. ಪ್ರತಿದಿನ ರೈತಾಪಿ ವರ್ಗದಲ್ಲಿ ಹುಟ್ಟೋದ್ರಿಂದ ಪ್ರತಿದಿನ ಹೋಗಿ ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಈ ರೀತಿಯಾದ ಒಂದು ಪ್ರವೃತ್ತಿಯನ್ನ ಆ ರೈತ ಬೆಳೆಸ್ಕೊಂಡಿದ್ದ. ಆದರೆ ಅವನ ಮಗ ಮಾತ್ರ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಿರ್ಲಿಲ್ಲ. ಒಟ್ಟಾರೆ ಸೋಂಬೇರಿಯಾಗಿ ಮನೆಯಲ್ಲೇ ಇರ್ತಿದ್ದ. ದಿನನಿತ್ಯ ಕ್ರಮ ಏನಿರುತ್ತೋ ದಿನನಿತ್ಯ ಕ್ರಿಯೆಗಳನ್ನ ಮುಗಿಸಿ ಪುನಃ ಊಟ ಮಾಡಿ ತಿರ್ಗಾ ಮನೆಯಲ್ಲೇ ಮಲಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊ ಬರ್ತಾ ಇದ್ದ. ಆದ್ರೆ ಒಂದಿನ ರೈತನಾದ ಅವನ ತಂದೆ, ಅವನ ಮನಸ್ಸಲ್ಲಿ ಒಂದು ಆಲೋಚನೆ ಹುಟ್ಟುತ್ತೆ. ನನ್ನ ಮಗ ಇದೇ ರೀತಿ ಪ್ರತಿದಿನ ಈ ರೀತಿ ಆದ್ರೆ ನಾನು ಸತ್ತು ಕೆಟ್ಟು ಹೋದ್ಮೇಲೆ ನನಗೆ ನನ್ನ ಜಮೀನ್ ನೋಡ್ಕೊಳ್ಳೋರು ಯಾರು? ಅವನ ಮುಂದಿನ ಜೀವನ ಯಾವ ರೀತಿ ಸಾಗಿಸ್ತಾನೆ? ನನ್ನ ಕೈಲಾಗ ತನಕ ನಾನು ಮಾಡ್ತೀನಿ, ಆಮೇಲೆ ಅವನು ಏನ್ ಮಾಡ್ತಾನೆ ಅಂತಕ್ಕಂಥದ್ದು ಅವನ ಮನಸ್ಸಲ್ಲಿ ಆಲೋಚನೆ ಬೆಳೀತದೆ ಸ್ನೇಹಿತರೆ. ಆವಾಗ ಆ ಹುಡುಗ ಕೆಲವರ ಸಾವಾಸ ದೋಷ ಮಾಡ್ತಕ್ಕಂಥದ್ದು, ಕೆಟ್ಟವ್ರ ಜೊತೆ ಬೆರೀತಕ್ಕಂಥದ್ದು, ಅವರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳ್ತಕ್ಕಂಥ ಒಂದು ದುಶ್ಚಟಕ್ಕೆ ಬಲಿಯಾಗಿರ್ತಾನೆ. ಆದ್ರೆ ಮಗನನ್ನ ಒಂದು ದಿನ ಕರೆದು ಯೋಚನೆ ಮಾಡಿ ಹೇಳ್ತಾನೆ ಆ ಒಂದು ತಂದೆ, ನೋಡಪ್ಪ ಮಗ, ನೀನು ನನ್ನ ಜೊತೆ ನಾಳೆ ಬೆಳಿಗ್ಗೆ ಜಮೀನ್ ಹತ್ರ ಬಾ, ಏನೋ ನಿನಗೊಂದು ಒಂದು ವಿಷಯವನ್ನು ನಿನಗೆ ಹೇಳ್ಬೇಕು ಅಂತಿದ್ದೀನಿ ಅಂತ ಹೇಳ್ತಾನೆ. ತಂದೆ ಮಾತಿಗೆ ಮಗ ಆಯ್ತು ಬರ್ತೀನಿ ಬಿಡಪ್ಪ ಬೆಳಿಗ್ಗೆ ಅಂತ ಹೇಳ್ತಾನೆ. ಆದ್ರೆ ಆತ ಅವನ ತಂದೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಮುಖೆಲ್ಲ ತೊಳೆದು ದಿನನಿತ್ಯ ಕಾರ್ಯಗಳನ್ನು ಮುಗಿಸಿ ಜಮೀನ್ಗೆ ಬೇಗ ಹೋಗ್ತಾನೆ. ಆದ್ರೆ ಸಂಜೆ ಆದ್ರೂ ಕೂಡ ಮಗ ಬರದೇ ಇಲ್ಲ. ಅದನ್ನು ನೋಡಿ ತುಂಬಾ ಬೇಸರ ಆಗುತ್ತೆ. ಈತ ಸಂಜೆ ಆದ್ಮೇಲೆ ಜಮೀನ್ ಕೆಲಸ ಎಲ್ಲ ಮುಗಿಸಿ ಮನೆ ಬರ್ತಾನೆ. ಮನೆ ಬಂದಾಗ ಇವನು ಊಟ ಮಾಡಿ ಅಲ್ಲೇ ಮಲಗಿರ್ತಾನೆ. ಆಗ ತುಂಬಾ ಬೇಜಾರಾಗಿ, ಯಾಕಪ್ಪ ಬರ್ಲಿಲ್ಲ, ಜಮೀನ್ಗೆ ಬರ ಕೇಳಿದ್ಮೇಲೆ ಯಾಕೆ ಬರ್ಲಿಲ್ಲ ಅಂತ ಕೇಳಿದಾಗ, ನಿದ್ದೆ ಬಂದ್ಬಿಡ್ತು ಮಲಿಕಬಿಟ್ಟಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ತುಂಬಾ ಬೇಜಾರಾಗುತ್ತೆ. ಆವಾಗ ಪುನಃ ಅದರ ಮಾರನೇ ದಿನ ತುಂಬಾ ಆಲೋಚನೆಯನ್ನು ಮಾಡಿ ಪುನಃ ಅದರ ಮಾರನೇ ದಿನ ಕರೀತಾನೆ, ಬಾ ಮಗ ಅಲ್ಲಿ. ಮಗ ಬರ್ತಾನೆ. ತನ್ನ ಒಂದು ಕೈಯಲ್ಲಿದ್ದ ಒಂದು ಚಿನ್ನದ ಉಂಗುರವನ್ನ ತಂದು ಅವನ ಮಗನ ಕೈಗೆ ಕೊಡ್ತಾನೆ. ಕೊಟ್ಟು, ನೀನು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಚಿನ್ನದ ಅಂಗಡಿಯಲ್ಲಿ ಇದನ್ನ 5,000 ರೂಪಾಯಿಗೆ ಮಾರ್ಬಿಟ್ಟು ಬರ್ಬೇಕು ನೀನು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಮಗ ಆಯ್ತು ಮಾರ್ಕೊಂಡ್ ಬರ್ತೀನಿ ಅಂತ ಹೇಳಿ ತಂದೆಗೆ ಭರವಸೆಯನ್ನು ಕೊಟ್ಟು ಮಾರ್ಕೆಟ್ಗೆ ಹೋಗ್ತಾನೆ. ಮಾರ್ಕೆಟ್ ಹೋಗಿ ಒಂದು ಚಿನ್ನದ ಅಂಗಡಿಯಲ್ಲಿ ಆ ಒಂದು ಉಂಗುರವನ್ನ ಕೊಡ್ತಾರೆ. ಉಂಗುರ ಕೊಟ್ಟಾಗ ಆ ಮಾರಾಟ ಮಳಿಗೆಯಲ್ಲಿ ಅಂದ್ರೆ ಚಿನ್ನದ ಅಂಗಡಿಯಲ್ಲಿ ಚಿನ್ನ ತಗೊಳ್ಳುವಂತ ವ್ಯಕ್ತಿ ಆ ಉಂಗುರವನ್ನ ಹಿಡಿದು ನೋಡಿ, ಇದಕ್ಕೆ 2,500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಆಗಲ್ಲ, ನಮ್ಮ ಅಪ್ಪ 5,000 ರೂಪಾಯಿಗೆ ಇದು ಮಾಡಿದ್ದಾನೆ, ಆಗಲ್ಲ ಅಂದ್ಬಿಟ್ಟು ಪುನಃ ಮತ್ತೊಂದು ಅಂಗಡಿಗೆ ಬರ್ತಾನೆ. ಆ ಅಂಗಡಿಯವನು 2,750 ಕೊಡ್ತೀನಿ ಅಂತ. ಇಲ್ಲ ಆಗಲ್ಲ,
ಅಂತೇಳಿ ಪುನಃ ಮತ್ತೊಂದು ಅಂಗಡಿ ಬರ್ತಾರೆ. ಆ ಅಂಗಡಿಲಿ 3,000 ತನಕ ಕೊಡ್ಬೋದು ಅಷ್ಟೇ ಅಂತ ಹೇಳ್ತಾರೆ. ಆವಾಗ ಇಲ್ಲ ಇಲ್ಲ ನಮ್ಮ ತಂದೆ 5,000ಕ್ಕೆ ಮಾರ್ಬಿಟ್ಟು ಬರ್ಬೇಕು ಅಂತ ಹೇಳಿದ್ದಾರೆ, ಅದಾಗಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ವಾಪಸ್ಸು ಮನೆಗೆ ಬರ್ತಾನೆ. ಬಂದಾಗ ಮನೆಯಲ್ಲಿದ್ದ ತಂದೆ ಕೇಳ್ತಾರೆ, ಏನಪ್ಪ ಏನಕ್ಕೆ ಯಾಕೆ ಮಾರಲಿಲ್ಲ ಅಂತ ಕೇಳ್ತಾರೆ. ಆಗ ಇದ್ರ ರೇಟು ಕೊನೆ ಲಾಸ್ಟ್ ಬರೀ 3,000 ಕಮ್ಮಿ ಆಗಲ್ಲ ಅಂತ ಹೇಳ್ತಾವ್ರೆ. ಸರಿ ಇರಪ್ಪ ಅಂತ ಅವತ್ತೊಂದು ದಿನ ಮಗನ ಇರಿಸ್ಕೊತಾನೆ. ಪುನಃ ಅದರ ಮಾರನೇ ದಿನ ಅವನ ಪುನಃ ಕರೆದ್ಬಿಟ್ಟು, ನೋಡಿ ಇವತ್ತು ನೀನು ಈ ಉಂಗುರ ತಗೊಂಡು ಅಕ್ಸಾಲಿಗ ಅಂದ್ರೆ ಚಿನ್ನ ಮಾಡ್ತಾರಲ್ಲ ಅವ್ರ ಅಂಗಡಿಗೆ ಹೋಗು, ಅಲ್ಲಿ ನೀನು 5,000 ರೂಪಾಯಿ ಮಾರ್ಬಿಟ್ಟು ಬರ್ಬೋದು ಅಂತ ಕಳಿಸ್ತಾನೆ. ಆಗ ಅವ್ರಿಗೆ ಸರಿ ಆಯ್ತು ಅಂದ್ಬಿಟ್ಟು ಅದ್ರ ಮಾರನೇ ದಿನ ಉಂಗುರವನ್ನು ತೆಗೆದುಕೊಂಡು ಆ ಒಂದು ಅಕ್ಕಸಾಲಿಗಿನ ಅಂಗಡಿ ಹತ್ರ ಹೋಯ್ತು, ಚಿನ್ನ ಮಾಡ್ತಾರಲ್ಲ ಅವ್ರ ಹತ್ರ ಹೋದಾಗ ಅವನು ಚಿನ್ನ ಮಾಡುವಂತ ವ್ಯಕ್ತಿ ಆ ಉಂಗುರವನ್ನು ಕೈಲಿಡಿದು ಅದರ ಬಣ್ಣ ಮತ್ತೆ ತೂಕವನ್ನೆಲ್ಲ ಚೆಕ್ ಮಾಡಿ, ನೋಡಪ್ಪ ಇದು 8,000 ರೂಪಾಯಿವರೆಗೆ ಬೆಲೆ ಬಾಳ್ತದೆ ಅಂತ ಹೇಳ್ತಾರೆ. ಹೇಳಿದಾಗ ಅವನು ಮಾರಲ್ಲ, ಅದನ್ನು ಎತ್ಕೊಂಡು ವಾಪಸ್ಸು ಖುಷಿಯಿಂದ ಓಡೋಡಿ ಮನೆ ಹತ್ರ ಬರ್ತಾನೆ. ಬಂದಾಗ ತಂದೆ ಏನಪ್ಪ ಇಷ್ಟೊಂದು ಖುಷಿಯಿಂದ ಬರ್ತಾ ಇದೆ ಮಾರದೆ ಅಂತ ಕೇಳ್ತಾರೆ. ಇಲ್ಲಪ್ಪ ಇದಕ್ಕೆ 8,000 ಬೆಲೆ ಬೀಳತ್ತಂತೆ, 5,000ಕ್ಕೆ ಯಾಕೆ ಮಾರ್ಬೇಕು ಅಂತ ಕೇಳ್ತಾರೆ. ಕೇಳಿದಾಗ ತಂದೆ ಸಂತೋಷದಿಂದ ನಗ್ತಾ, ನೋಡಪ್ಪ ನೀನು ಈ ಒಂದು 2 ದಿನದಿಂದ ನಡೆದಿರ್ತಕ್ಕಂಥ ಒಂದು ಘಟನೆಯಿಂದ ನೀನು ಏನ್ ತಿಳ್ಕೋಬೇಕು ಅಂತಂದ್ರೆ, ನೀನು ಮೊದಲು ಮಾಡಿರ್ತಕ್ಕಂಥ ಸಹವಾಸ, ಕೆಟ್ಟ ಜನಗಳ ಜೊತೆ ಬೆರೆತಿರ್ತಕ್ಕಂಥದ್ದು, ಅದರಿಂದ ನಿನ್ಗೆ ಬುದ್ಧಿ ಬಂದಿಲ್ಲ. ನೋಡು ನೀನು ಇವಾಗ ಎಲ್ಲರ ಹತ್ರನೂ ಹೋಗಿ ಬೇರೆ ಬೇರೆ ಅಂಗಡಿಗಳಲ್ಲಿ ಕ್ರೆಡಿಟ್ ಕೇಳಿದಾಗ ಅದರ ದುಡ್ಡು ಬರೀ 2,500ದಿಂದ 3,000 ಬಂತು. ಆದರೆ ನಿಜವಾಗಿ ಅದ್ರ ಚಿನ್ನನ ಗುರ್ಸ್ತಕ್ಕಂಥ ವ್ಯಕ್ತಿ ಹತ್ರ ಹೋದಾಗ ಅವನು 8,000 ಬೆಲೆ ಹೇಳ್ದ. ಅದಕ್ಕೆ ನೀನು ಒಳ್ಳೆಯವ್ರ ಹತ್ರ ಸಹವಾಸವನ್ನ ಮಾಡಿದ್ರೆ ಒಳ್ಳೆಯ ಬುದ್ಧಿಯನ್ನು ಕಲಿಬಹುದು, ಕೆಟ್ಟವರ ಹತ್ರ ಸಹವಾಸ ಮಾಡಿದ್ರೆ ಕೆಟ್ಟ ಬುದ್ಧಿಗಳೇ ಬರ್ತವೆ ಅಂತಕ್ಕಂಥ ಒಂದು ನೀತಿ ಪಾಠವನ್ನ ಈ ಒಂದು ಕತೆ ಹೇಳ್ತದೆ. ಆವಾಗ ತಂದೆಯ ಮಾತನ್ನ ಕೇಳ್ಕೊಂಡು, ಹೌದು ನಾನು ಈ ರೀತಿಯಾದ ಸಹವಾಸಗಳಿಗೆ ಹೋಗೋದು ಬೇಡ, ಮುಂದಿನ ನನ್ನ ಜೀವನ ಸಾಗ್ಬೇಕು ಅಂತಂದ್ರೆ ನಮ್ಮ ತಂದೆ ಜೊತೆ ದುಡಿಬೇಕು ಅಂತ ಹೇಳಿ ಆ ತಂದೆಯ ಜೊತೆ ಇವನು ಕೂಡ ಜಮೀನ ಬಂದು ರೈತ ಸಾಗುವಳಿಯನ್ನ ಮಾಡಲಿಕ್ಕೆ ಶುರು ಪ್ರಯತ್ನಿಸ್ತಾರೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಅವರವರ ಜೊತೆ ಇರ್ತಕ್ಕಂಥ ಸಹವಾಸದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದನ್ನ ದೂರ ಇಡಬೇಕು ಅಂತ ಈ ಒಂದು ಕಥೆ ಮೂಲಕ ಹೇಳಲು ಇಚ್ಛಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.